ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಮ್ಯಾಗಿ ಹೇಗೆ ಮಾಡೋದಂದರೆ ನಾನು ಈ ರೀತಿ ಮಾಡ್ತೇನೆ. ಬೀನ್ಸ್, ಕಾಯಿ ಮೆಣಸು, ಕೊತ್ತಂಬರಿ, ನೀರುಳ್ಳಿ, ಟೊಮೆಟೊ, ಕರಿಪತ್ತ, ಕ್ಯಾರೆಟ್. ಈಗ ಒಂದು ಇದು ಪಾತ್ರೆ ಇಟ್ಟಿದ್ದೇನೆ. ಕೋಕೋನಟ್ ಆಯಿಲ್ ಹಾಕ್ತೇನೆ. ಆನಂತರ ನೀರುಳ್ಳಿಯನ್ನು ಒಳ್ಳೆ ಮಾಡಿ ಫ್ರೈ ಮಾಡ್ತೇನೆ. ಮತ್ತು ಟೊಮೆಟೊ ಅದು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಮತ್ತು ಕಾಯಿ ಮೆಣಸು, ಮತ್ತು ಕ್ಯಾರೆಟ್, ಬೀನ್ಸ್ ಎಲ್ಲವನ್ನು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಮತ್ತು ಬಟಾಣಿ ಹಾಕ್ಬೋದು. ಸೊ ನನ್ನ ಹತ್ರ ಇರಲಿಲ್ಲ, ಹಾಗೆ ನಾನು ಬಟಾಣಿ ಹಾಕಲಿಲ್ಲ. ಡೈಲಿ ಖಾಲಿ ಮ್ಯಾಗಿ ಹೀಗೆ ಮಾಡ್ತೇವೆ, ಕೆಲವೊಮ್ಮೆ ಹೀಗೆ ಮಾಡ್ತೇವೆ. ವೆಜಿಟೇಬಲ್ ಹಾಕಿದರೆ ಒಳ್ಳೆಯದಾಗ್ತದೆ. ಬೇಕಾದರೆ ಚೀಸ್ ಹಾಕ್ಬೋದು, ನಾನು ಇವತ್ತು ಹಾಕಲಿಲ್ಲ. ಮತ್ತು ಕರಿಪತ್ತ ಹಾಕಿ, ಕರಿಬೇವು ಸೊಪ್ಪು, ಮತ್ತು ಮ್ಯಾಗಿ ಹುಡಿ ಹಾಕೋದು. ಮ್ಯಾಗಿ ಹುಡಿ ಹಾಕಿ ಅದು ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ನೀರು ನಿಮಗೆ ನೋಡಿ ನೀರು ಎಷ್ಟು ಬೇಕಂತ. ಕೆಲವರಿಗೆ ಸ್ವಲ್ಪ ನೀರು ಮ್ಯಾಗಿ ಬೇಕು, ಕೆಲವರಿಗೆ ಡ್ರೈ ಬೇಕು. ನನಗೆ ಡ್ರೈ ಇದ್ದರೆ ಇಷ್ಟ, ಒಳ್ಳೆಯದಾಗ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಇತ್ತು. ಮತ್ತು ಈಗ ಮ್ಯಾಗಿ ಹಾಕೋದು. ನಾನೀಗ ಹುಡಿ ಮಾಡಿದ್ದೇನೆ. ಇಲ್ಲದ್ರೆ ಉದ್ದಾಗ್ತದಲ್ಲ, ಹಾಗೆ ಸಾಕ್ಬೋದು. ನಾನೀಗೇನು ಮಾಡಿದೆ, ಫುಲ್ಲು ಹುಡಿ ನೋಡಿ. ಒಂದು 5 ಮಿನಿಟ್ಸ್ ಬೇಯಲಿ. ಇನ್ನು ಎಗ್ ಹಾಕಿ. ಎಗ್ ನಾನು ಒಂದು ಹಾಕಿದೆ, ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಬೋದು. ಇನ್ನು ಮೇಲಿಂದ ಮ್ಯಾಗಿ ರೆಡಿ. ಇದು ಕೊತ್ತಂಬರಿ ಸೊಪ್ಪು ಹಾಕಬೇಕು, ಅಂದರೆ ಟೇಸ್ಟ್ ಒಳ್ಳೆ ಬರ್ತದೆ. ಕೊತ್ತಂಬರಿ ಸೊಪ್ಪಿದ್ದು ಟೇಸ್ಟ್ ಒಳ್ಳೆದಿರ್ತದೆ. ಬ್ರೇಕ್ಫಾಸ್ಟಿಗೆ ಬನ್ನಿ ಫ್ರೆಂಡ್ಸ್. ಬ್ಲ್ಯಾಕ್ ಟೀ ಮತ್ತು ಮ್ಯಾಗಿ ರೆಡಿ. ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ, ನೀವು ಸಹ ಬನ್ನಿ. ಟೇಸ್ಟ್ ಹೇಗೆ ಆಗಿದೆ ಅಂತ ಹೇಳ್ತೇನೆ. ಬಿಸಿ ಉಂಟು, ಅದು ಬಿಸಿ ತಿನ್ನಬೇಕು. ಮ್ಯಾಗಿ ಎಲ್ಲ ಒಳ್ಳೆಯದಾಗ್ತದೆ ಬಿಸಿ ತಿಂದರೆ. ನನ್ನ ಸಿಸ್ಟರ್ ನನ್ನನ್ನು ನೋಡಿ ನಗಾಡ್ತಾ ಇದ್ದಾಳೆ. ಡೈಲಿ ನಾನು ಬ್ಲ್ಯಾಕ್ ಟೀ ಮಾಡೋದಿಲ್ಲ, ಕೆಲವೊಮ್ಮೆ ಮನಸ್ಸಾದರೆ ಮಾತ್ರ, ಇಲ್ಲಾದರೆ ಹೀಗೇನೆ ನಾಷ್ಟನೇ ಎಂತಾದರೂ ಇರ್ತದೆ ತಿಂಡಿ. ಸೊ ಡೈಲಿ ಮ್ಯಾಗಿ ಸಹ ಮಾಡೋದಿಲ್ಲ, ಸಂಡೇ ಆಗಿ ಮಿಡ್ಲಲ್ಲಿ ಮಾತ್ರ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಬಾಯ್.